ಅದಕ್ಕೆ ಈ ಮನೇಲಿ ಏನ್ ನಡೀತಿದೆ ಒಂದು ಅರ್ಥ ಆಗ್ತಿಲ್ಲ ನನ್ಗೆ. ಅಲ್ಲ ಕಣೆ, ಹೇಳ್ದೆ ಕೇಳ್ದೆ ಓದೆ, ಹೇಳ್ದೆ ಕೇಳ್ದೆ ಬಂದೆ. ನೀನ್ ಬಂದ್ಮೇಲೆ ಮೈಯಲ್ಲೇ ಶಕ್ತಿ ಇಲ್ಲಿದ್ದ ಅರ್ಜುನ್ ಎತ್ ಕೂತ್ಕೊಂಡ, ಮಾತಾಡ್ದ, ಊಟ ಮಾಡ್ದ, ಆಮೇಲೆ ಹೇಗೇಗೋ ಆಡ್ದ. ಇದಕ್ಕೆಲ್ಲ ಏನೇ ಕಾರಣ? ಇನ್ಯಾರ್ ಕಾರಣ? ಇದಳಲ್ಲ ಆ ಪ್ರಿಯಾ ದೇವನೇ ಇದಕ್ಕೆಲ್ಲ ಕಾರಣ. ಇಲ್ಲ ಚಿಕ್ಕಿ, ಇದಕ್ಕೂ ಪ್ರಿಯಾಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಯ್ಯೋ, ಆಗ್ಲಿಂದ ಇದನ್ನೇ ಹೇಳ್ತಾ ಇದ್ಯಾ. ಇನ್ಯಾರೇ ಕಾರಣ? ಇದಕ್ಕೆಲ್ಲ ಕಾರಣ ಆ ಮಾಯಮ್ಮ. ಮಾಯಮ್ಮನ? ಅದಕ್ಕೆ ಅವಳು ಮನೆ ಬಿಟ್ಟು ಎಷ್ಟೋ ದಿನ ಆಯ್ತಲ್ಲ. ನಾವೆಲ್ಲ ಹಾಗ ಅನ್ಕೊಂಡಿದ್ವಿ ಅಷ್ಟೇ, ಆದ್ರೆ ಅವಳೆಲ್ಲೂ ಹೋಗಿಲ್ಲ. ಇಷ್ಟ ಬಂದವ್ರ ಮೈ ಸೇರ್ಕೊಂಡು ಪರಕಾಯ ಪ್ರವೇಶ ಮಾಡಿ ತನ್ನ ಆಟ ಆಡ್ತಾ ಇದ್ದಾಳೆ. ಅದಕ್ಕೆ ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ಪಾರ್ವತಿಪುರದ ಅಮ್ಮ ಸಿಕ್ಕಿದ್ರು, ಭವಾನಿ ಅಮ್ಮ. ಅವರು ನನಗಿದನ್ನೆಲ್ಲ ಹೇಗ್ ತಿಳ್ಕೊಳ್ಳೋದು ಅಂತ ಹೇಳ್ಕೊಟ್ರು. ಭವಾನಿ ಅಮ್ಮನ ಅಂದ್ರೆ ನೀನಿಷ್ಟು ದಿನ ಅವ್ರ ಜೊತೆಲಿದ್ದ? ಹೌದು, ಆ ಮಾಯಮ್ಮನ ಮಟ್ಟ ಹಾಕ್ಬೇಕು ಅಂತ ಸಿದ್ಧಿ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗಿದ್ದೆ. ಅಂದ್ರೆ ಅರ್ಜುನ್ ಮೈ ಸೇರಿರೋದು ಮಾಯಮ್ಮನ? ಆದ್ರೆ ಈಗ ಅರ್ಜುನ್ ಸರ್ ಮೈ ಮೇಲೆ ಯಾವ ಆತ್ಮ ಇದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ನೀವು ಭಯ ಪಡಬೇಡಿ ಅಜ್ಜಿ, ಅರ್ಜುನ್ ಸರ್ಗೆ ಏನೂ ಆಗಲ್ಲ, ಧೈರ್ಯವಾಗಿರಿ. ಅಯ್ಯಯ್ಯೋ, 3 ದಿನದಲ್ಲಿ ಅರ್ಜುನ್ ರಕ್ತ ಇರ್ತೀನಿ ಅಂತ ಹೇಳಿದ್ಲಲ್ಲ. ಅಂದ್ರೆ ಅರ್ಜುನ ಸಾಯಿಸ್ಬಿಡ್ತಾಳ? ಇಲ್ಲ ಚಿಕ್ಕಿ, ಮಾಯಮ್ಮನಿಗೆ ಬೇಕಾಗಿರೋದು ಅರ್ಜುನ್ ಸರ್ ಅಲ್ಲ, ನಾನು, ನನ್ನ ಬಲಿ. ನೀವ ಯಾಕದ್ಕೆ? ಅರ್ಜುನ್ ಸರ್ ಇನ್ನೊಂದು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ನಾನು ಮನೆ ಬಿಟ್ಟು ಪಾರ್ವತಿಪುರಕ್ಕೆ ಹೋಗಿದ್ದು. ಅಲ್ಲಿ ಒಬ್ಬ ಮಂತ್ರವಾದಿ ನನ್ನನ್ನ ಬಲಿ ಕೊಡೋದಕ್ಕೆ ಅಂತ ನೋಡಿದ್ದು, ಇದೆಲ್ಲ ನೆನ್ಪಿದೆ ಅಲ್ವಾ? ಹೌದು, ನೆನ್ಪಿದೆ. ನಾವು ನೀನು ನುಡ್ಕೊಂಡು ಆ ಊರಿಗೆ ಬಂದಿದ್ವಲ್ಲ. ಆಗ ಆ ಮಾಟಗಾರ ಸತ್ತೋದ. ಅರ್ಜುನ್ ಸರ್ ಹೋರಾಡಿ ನನ್ನ ಬದುಕಿಸಿದ್ರು. ಮಾಯಮ್ಮ ಬೇರೆ ಯಾರೂ ಅಲ್ಲ, ಆ ಮಾಟಗಾರನ ಮಗಳು. ಆ ಮಾಟ್ಗಾರನ್ ಮಗಳ ಮಾಯಮ್ಮ? ಹೌದು. ಹಾಗೆ ನಾವು ನೋಡಿದ್ದು ಮಾಯಮ್ಮನ ನಿಜ ಸ್ವರೂಪ ಅಲ್ಲ. ಅವಳು ದರ್ಪಣ ಪೂಜೆ ಮಾಡ್ಬೇಕಾದ್ರೆ ಅದು ಹದಗೆಟ್ಟು ಅವಳು ರೂಪ ಹೋಗಿ ಕುರೂಪ ಬಂತು. ಆ ಜಿದ್ದು ಅವಳಲ್ಲಿ ತುಂಬಿಕೊಂಡಿದೆ. ಅಪ್ಪನ ದೇಹ ಇಟ್ಕೊಂಡು ಅದರೊಳಗಡೆ ಪ್ರಾಣ ತುಂಬೋದಕ್ಕೆ ಒದ್ದಾಡ್ತಾ ಇದ್ದಾಳೆ. ಅಲ್ಲ ಕಣೆ, ಸತ್ತೋಗಿರೋ ದೇಹಕ್ಕೆ ಮತ್ತೆ ಪ್ರಾಣ ತುಂಬೋದು ಅಂದ್ರೆ ಅದ್ ಹೇಗೆ ಸಾಧ್ಯ? ಸಾಧ್ಯ ಅಜ್ಜಿ, ಈ ಮಾಯಮ್ಮನಂಥ ಮಹಾ ಮಾಟಗಾರ್ತಿಗೆ ಏನ್ ಬೇಕಾದ್ರೂ ಸಾಧ್ಯ. ಅಬ್ಬಾ, ಇದನ್ನೆಲ್ಲ ಕೇಳ್ತಾ ಇದ್ರೆ ಮೈ ಚುಮ್ಮಂತಿದೆ. ಅಲ್ಲ ಕಣೆ, ಅವಳು ನಿನ್ನನ್ ಯಾಕೆ ಬಲಿ ಕೊಡ್ಬೇಕು? ಅದಕ್ಕೆ ಲಕ್ಷಕ್ಕೆ 1 ಅನ್ನೋ ಥರ ಅಪರೂಪದ ಜಾತಕ ಇರುತ್ತಲ್ಲ, ಅಂಥವ್ರನ್ನ ಬಲಿ ಕೊಡ್ಬೇಕಂತೆ. ಹಾಗವಳು ಬಲಿ ಕೊಟ್ರೆ ಅವಳಿಗೆ ಅಖಂಡ ಶಕ್ತಿ ಒಲಿಯತ್ತೆ. ಅದರಿಂದ ಅವಳು ಅವಳ ತಂದೆ ದೇಹಕ್ಕೆ ಜೀವ ತುಂಬಬಹುದು. ಆ ಮಹಾನಕ್ಷತ್ರದಲ್ಲಿ ಹುಟ್ಟಿರೋಳು ನಾನು. ಅದಕ್ಕೆ ಅವಳು ನನ್ನ ಬಲಿ ಕೊಡಬೇಕು ಅಂತಿರೋದು. ಅಯ್ಯೋ, ಅಮಾಯಮ್ಮ ನಿಮ್ಮನ್ ಬಲಿ ಕೊಡ್ತಾಳ? ಅದು ಅವಳ ಪ್ರಯತ್ನ ಅಷ್ಟೇ. ಅದಕ್ಕೆ ನಾನು ಹೇಳಿದ್ದು, ಅವಳಿಗೆ ಬೇಕಾಗಿರೋದು ನಾನು. ಅರ್ಜುನ್ ಸರ್ಗೆ ಅವಳು ಏನೂ ಮಾಡಲ್ಲ ಅಂತ. ಅಲ್ಲ ಸೇವಂತಿ, ಅವತ್ತು ಅವರಪ್ಪನ ಪೂಜೆ ಹಾಳಾಗಕ್ಕೆ ಅರ್ಜುನೇ ಕಾರಣ.
ಆ ಸೇಡ್ ಇಟ್ಕೊಂಡು ಅರ್ಜುನ್ಗೆ ಏನಾದ್ರೂ ಮಾಡ್ಬಿಟ್ರೆ? ಇಲ್ಲ ಅಜ್ಜಿ, ಅವಳು ಬಲಿ ಕೊಡ್ಬೇಕಾಗಿರೋದು ಮುತ್ತೈದೇನಾ. ಅಪ್ಪಿ ತಪ್ಪಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಅರ್ಜುನ್ ಸರ್ ಸತ್ತು ಹೋದ್ರೆ ನನ್ನ ಮುತ್ತೈದೆತನ ಹೋಗ್ಬಿಡುತ್ತೆ. ಆಗ ಅವಳು ಬಲಿ ಕೈ ತಪ್ಪ ಹೋಗುತ್ತೆ. ಹಾಗಾಗಿ ಅವಳು ನನ್ನ ಬಲಿ ಕೊಡೋವರೆಗೂ ಅರ್ಜುನ್ ಸರ್ನ ಏನೂ ಮಾಡಲ್ಲ. ಆದ್ರೆ ಅಷ್ಟರಲ್ಲಿ ಅವಳು ನಾನೇ ಗತಿ ಕಾಣಿಸ್ತೀನಿ. ದೇವ್ರೆ, ಯಾಕೆ ನನಗೆ ಪ್ರತಿ ಸರಿ ಏಟ್ ಮೇಲೆ ಏಟ್ ಕೊಡ್ತಾನೆ ಇದ್ಯ? ಆ ಕಡೆ ನೋಡಿದ್ರೆ ಅದಕ್ಕೆ ಮನೆ ಬಿಟ್ಟು ಹೋದ್ರು, ಈ ಕಡೆ ಅರ್ಜುನ್ಗೆ ಕೈ ಕಾಲೇ ಬಿತ್ತು ಹೋಗಿದೆ, ಮಾತು ನಿಂತು ಹೋಗಿದೆ. ಇನ್ನೊಂದು ಕಡೆ ನನಗೆ ತುಂಬಕ್ಕಾಗ್ತಿರೋ ಅಷ್ಟು ನಷ್ಟ. ನಾವು ನಿನ್ನನ್ನು ನಂಬಿದ್ದೇ ತಪ್ಪ, ನಿನಗೆ ಪೂಜೆ ಮಾಡೋದೇ ತಪ್ಪ, ನಿನ್ನ ಮುಂದೆ ದೀಪ ಹಚ್ಚಿ ಒಳ್ಳೇದು ಮಾಡು ದೇವ್ರೆ ಅಂತ ಕೇಳ್ಕೊಳ್ಳೋದೇ ತಪ್ಪ. ಹೇಳು ದೇವ್ರೆ, ಇದ್ರಲ್ಲಿ ನಮ್ಮ ತಪ್ಪು ಏನಿದೆ ಅಂತ ನಮ್ಗೆ ಈ ಥರ ಶಿಕ್ಷೆ ಕೊಡ್ತಾ ಇದೆಯಾ? ಇಷ್ಟು ಕಷ್ಟಪಟ್ಟು ಬೆಳೆಸಿದ ಫ್ಯಾಕ್ಟ್ರಿ ಒಂದೇ ಕ್ಷಣದಲ್ಲಿ ಸುಟ್ಟು ಬೂದಿ ಹಾಕೋಯ್ತಲ್ಲ. ಈ ಡ್ಯಾಮೇಜ್ನ ನಾನು ಹೇಗೆ ರಿಕವರ್ ಮಾಡಲಿ? ಹೇಗಿದನ್ನೆಲ್ಲ ಸರಿ ಮಾಡಲಿ? ವರ್ಷಾನ್ಗಟ್ಲೆ ಶ್ರಮ ಪಟ್ಟು ಬೆಳೆಸಿದ ಫ್ಯಾಕ್ಟ್ರಿ, ನನ್ನನ್ನೇ ನಂಬ್ಕೊಂಡಿರೋ ಎಂಪ್ಲಾಯೀಸ್ಗಳ ಕಥೆ ಏನು? ಏನ್ ಮಾಯಮ್ಮ, ಮುಗೀತಾ ನಿನ್ನ ಮಂತ್ರ ತಂತ್ರಗಳ ಕೆಲಸಗಳೆಲ್ಲ? ಓ, ಪರವಾಗಿಲ್ವೇ? ನಾನು ಯಾರು ಅಂತ ತಿಳ್ಕೊಂಡೇ ಬಂದಿದ್ಯಾ? ಶತ್ರುಗಳನ್ನ ಮಟ್ಟ ಹಾಕ್ಬೇಕು ಅಂದ್ರೆ ಅವ್ರ ಹೆಜ್ಜೆಗಳನ್ನ ತಿಳ್ಕೋಬೇಕಲ್ವಾ? ಅದಕ್ಕೂ ಮುಂಚೆ ಶತ್ರು ಯಾರು ಅಂತಾನೂ ತಿಳ್ಕೋಬೇಕಲ್ವಾ? ನನ್ನನ್ನ ಮಟ್ಟ ಹಾಕ್ತೀಯ? ನಿನ್ನ ಗಂಡ ವಿಲ ಅಂತ ಒದ್ದಾಡ್ತಿರೋದನ್ನ ಮರ್ತ್ಬಿಟ್ಯಾ? ನನ್ ಗಂಡನ್ಗೆ ಏನೂ ಆಗಲ್ಲ.